ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಅದನ್ನೂ ಸೂಚನೆ ಕೊಟ್ಟಿದ್ದಾರೆ. ಆದರೆ ಮ್ಯಾಂಡೇಟ್ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ NBFCs ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅವರ ಜವಾಬ್ದಾರಿ ಆಗಿರೋದ್ರಿಂದ ಅವರು ಇದಕ್ಕೆ ಕಾನೂನು ರೂಪಿಸಬೇಕು. ಹಾಗೂ ನಾವು ಕೂಡ ಇದರಲ್ಲಿ ಯಾವ ರೀತಿ ಕಾನೂನು ರೂಪಿಸಲಿಕ್ಕೆ ಸಾಧ್ಯ ತತ್ಕ್ಷಣ ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನೆನ್ನೆ RBIನವ್ರಿಗೆ ಕರೆದಿದ್ದೇವೆ, ನಬಾರ್ಡ್ನವ್ರಿಗೆ ಕರೆದಿದ್ದೇವೆ. ಅವರಿಗೆ ಈ ಎಲ್ಲ ಸಂಗತಿಗಳು ರಾಜ್ಯದಲ್ಲಿ ನಡೀತಾ ಇರೋದನ್ನ ಅವರಿಗೂ ಮನವರಿಕೆ ಮಾಡಿಕೊಟ್ಟು ಇದು ನಿಮ್ಮ ಕೆಲಸ, ನೀವು ರೆಗ್ಯುಲೇಟ್ ಮಾಡಬೇಕು. ಅವರೇ ರೆಗ್ಯುಲೇಟ್ ಮಾಡ್ಕೊಳ್ಳಿ, ಸೆಲ್ಫ್ ರೆಗ್ಯುಲೇಟರಿ ಅಂತ ಹೇಳ್ಬಿಟ್ಟು ಇವತ್ತು ಆಗ್ತಾ ಇರೋದಕ್ಕೆ ಕಣ್ಣು ಮುಚ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ. ನೀವು ಕಣ್ಣು ಮುಚ್ಕೊಂಡು ಕೂತ್ರು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂರೋದಿಲ್ಲ ಅಂತ RBIನವ್ರಿಗೂ ಹೇಳಿದ್ದೇವೆ, ಆ ಸಂಸ್ಥೆಗಳವ್ರಿಗೂ ಹೇಳಿದ್ದೇವೆ. ರಾಜ್ಯ ಸರ್ಕಾರ ಇದು ಕೇಂದ್ರದ ಜವಾಬ್ದಾರಿ ಆದರೂ ಸಹ ಜನಗಳ ಪರವಾಗಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇವತ್ತು ಮೈಕ್ರೋ ಫೈನಾನ್ಸು ಸೆಂಟ್ರಲ್ ಗವರ್ಮೆಂಟ್ನ ಕೆಳಗೆ ಬರ್ತದೆ. RBIಗೆ ಅದನ್ನ ಗವರ್ನೆನ್ಸ್ ಮಾಡುವಂತಹ ಅಧಿಕಾರ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವೆಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅಂತ NBFC ಅಂತಾರೆ. NBFCಗಳನ್ನು ರೆಗ್ಯುಲೇಟ್ ಮಾಡುವಂತಹದ್ದು ಕೇಂದ್ರ ಸರ್ಕಾರ ಮತ್ತು RBI. ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು RBIದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ, ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮುಂದಾಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು 2-3 ತೀರ್ಮಾನಗಳನ್ನು ಮಾಡಿದ್ದಾರೆ. ಒಂದು, ಯಾರೇ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು RBIನವರು ಒಂದು ರಿಕವರಿಗೆ ಗೈಡ್ಲೈನ್ಸ್ ಅನ್ನ ಹೊರಡಿಸಿದ್ದಾರೆ, ಅದರನ್ನ ಉಲ್ಲಂಘನೆ ಮಾಡಿ ಬಲಾತ್ಕಾರವಾಗಿ ಸಾಲ ಮರುಪಾವತಿಗೆ ಮುಂದಾದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಕಂಪನಿಗಳವರನ್ನೇ ಕರೆದು ನಿನ್ನೆ ಹೇಳಿದ್ದಾರೆ. ಎರಡನೇದು, ಎಲ್ಲ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. RBIನ ಗೈಡ್ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ವಸೂಲಾತಿಗೆ ಮುಂದಾದಂಥವರ ಮೇಲೆ ಕೇಸನ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೂರನೇದು, DC ಮತ್ತು SP ಅವರು ಆಯಾ ಜಿಲ್ಲೆಗಳಲ್ಲಿ ಒಂದು ಸಭೆಯನ್ನ ಮಾಡಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಲ್ಲರನ್ನ ಕರೆದು RBI ಗೈಡ್ಲೈನ್ಸ್ ಪ್ರಕಾರವಾಗಿ ಕೆಲಸ ಮಾಡಬೇಕು. RBI ಗೈಡ್ಲೈನ್ಸ್ ಅನ್ನ ಹೊರತುಪಡಿಸಿ ಕೆಲಸ ಮಾಡಿದ್ರೆ ಸರ್ಕಾರ ನಿಮಗೆ ತೀವ್ರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗೂ ಕೆಲವು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಇದ್ದಾವೆ, ಅವುಗಳನ್ನು ನಿಯಂತ್ರಣ ತರಲಿಕ್ಕೆ ಕೇಂದ್ರ ಸರ್ಕಾರ ಬ್ಯಾನಿಂಗ್ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆಕ್ಟಿವಿಟೀಸ್ BULA ಅಂತ ಒಂದು ಕಾನೂನನ್ನು ತತ್ಕ್ಷಣ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಅಂತ ಅವ್ರ ಮೇಲೆ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಯಾಕೆಂದ್ರೆ ಇವೆಲ್ಲವೂ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.